ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ತಂದೆಗಿರುವ ದೇವರೇ, ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯಗಳನ್ನು ತಿಳಿಸುವುದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರವನ್ನು ಸಮರ್ಪಿಸುತ್ತೇನೆ. ತಂದೆಗಿರುವ ದೇವರೇ, ನಿಮ್ಮ ಮಾತನ್ನು ತಿಳಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸ್ರಿ. ಒಳ್ಳೆ ಜ್ಞಾನದಿಂದ ಒಳ್ಳೆ ಮಾತುಗಳು ತಿಳಿಸುವುದಕ್ಕೆ ನಿಮ್ಮ ಕೃಪೆ, ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸ್ರಿ. ಕೇಳುವಂಥದ್ದು ಮಕ್ಕಳು ತಾಳ್ಮೆಯಿಂದ ಒಳ್ಳೆ ಮನಸ್ಸಿಂದ ಕೇಳಿ ನಿಮ್ಮ ಮಾತುಗಳನ್ನು ಆಲೋಚನೆ ಮಾಡಿ ನಿಮ್ಮ ಮಾತುಗಳನ್ನು ತಿಳ್ಕೊಳ್ಳುವ ಹಾಗೆ, ನಿಮ್ಮ ವಾಕ್ಯವನ್ನು ತಿಳ್ಕೊಳ್ಳುವ ಹಾಗೆ ಒಳ್ಳೆ ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು ದಯಪಾಲಿಸ್ರಿ ತಂದೆ. ಈ ರೀತಿ ಪ್ರಭು, ಎಲ್ಲರೂ ನಿಮ್ಮ ವಾಕ್ಯಗಳನ್ನು ತಿಳಿದುಕೊಂಡು ನೀವಿರುವಂಥ ಮಹಾ ಪರಲೋಕವನ್ನು ಪಡೆದುಕೊಳ್ಳಬೇಕಂತ ಹೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಹತ್ರ ಇಡುತ್ತಾ, ಈ ಪ್ರಾರ್ಥನೆಯು ನಿಮ್ಮ ಮಗನು, ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಪರಲೋಕದ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರಿಯರೇ, ಈ ದಿನ ದೇವರ ಒಂದು ಮಹಾ ಕೃಪೆಯಿಂದ ತಂದೆಯಾದ ದೇವರು ಮತ್ತೊಂದು ಸಾರಿ ಆತನ ಮಾತುಗಳನ್ನು ತಿಳಿಸಿಕೊಡುವುದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾನು ಒಂದು ಸಬ್ಜೆಕ್ಟು ಮಾತಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ. ಏನಂದ್ರೆ ಸಬ್ಜೆಕ್ಟ್ ಏನಂದ್ರೆ, ಸಮಸ್ತ ಜನರ ಪಾಪಗಳನ್ನು ತೊಳೆಯುವುದಕ್ಕೆ ರಕ್ಷಕನು ಹುಟ್ಟಿದ್ದಾನೆ ಎಂಬ ಸಬ್ಜೆಕ್ಟು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಮತ್ತೊಂದು ಸಾರಿ ಕೇಳಿ, ಸಮಸ್ತ ಜನರ ಪಾಪಗಳನ್ನು ತೊಳೆಯುವುದಕ್ಕೆ ರಕ್ಷಕನು ಹುಟ್ಟಿದ್ದಾನೆ ಅಂತ ಹೇಳಿ ಸಬ್ಜೆಕ್ಟ್ ಮಾತಾಡ್ತಾ ಇದ್ದ. ಪ್ರಿಯರೇ, ಈ ರಕ್ಷಕನು ಹುಟ್ಟಿದ್ದಾನೆ, ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಅಂದ ಕೂಡಲೇ ನಮ್ಮ ಕ್ರೈಸ್ತರಿಗೆ, ಕ್ರೈಸ್ತ ಸಮಾಜಕ್ಕೆ ತಿಳಿಯುವಂಥದ್ದು ಏನಂದ್ರೆ, ನೆನಪಿಗೆ ಬರುವಂಥದ್ದು ಏನಂದ್ರೆ, ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ, ಒಬ್ಬ ರಕ್ಷಕನು ಹುಟ್ಟಿದ್ದಾರೆ ಅಂತ ಹೇಳಿ ಹಬ್ಬವನ್ನು ಕುರಿತು ನಾವು ಆಲೋಚನೆ ಮಾಡ್ತೇವೆ. ಪ್ರಿಯರೇ, ಆದರೆ ಲೋಕ ರಕ್ಷಕನಾಗಿ ಯಾಕೆ ಹುಟ್ಟಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡದೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಕ್ರಿಸ್ಮಸ್ ಸಂದರ್ಭವಾಗಿ, ಯಾಕಂದ್ರೆ ಇದು ಇವತ್ತಿನ ದಿನ ಯಾವುದಂದ್ರೆ ಡಿಸೆಂಬರ್ 1 ತಾರೀಕಿಲ್ಲ, 1 ತಾರೀಕು ಅಂದ್ರೆ ಕ್ರಿಸ್ಮಸ್ ಸೀಸನ್, ಕ್ರಿಸ್ಮಸ್ ಒಂದು ಹಬ್ಬದ ನಿಮಿತ್ತವಾಗಿ ಪ್ರಾರಂಭ ಆಗ್ತದೆ. ಪ್ರಿಯರೇ, ಯಾಕಂದ್ರೆ ಅನೇಕರು ಕ್ರಿಸ್ಮಸ್ ಒಂದು ಸಂತೋಷ ಪಡೋದಕ್ಕಾಗಿ, ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಂತೋಷ ಪಡುವಂಥದ್ದು ನಾವು ನೋಡ್ತೇವೆ. ಪ್ರಿಯರೇ, ಯಾಕಂದ್ರೆ ಈ ಕ್ರಿಸ್ಮಸ್ ಅಂದಾಗಲೇ ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಯವನಸ್ಥರಾಗಿ ನೋಡುವಾಗ ತಮ್ಮ ಚರ್ಚ್ಗಳಲ್ಲಿ ತಮ್ಮ ಮನೆ ಮುಂದೆ ಒಂದು ಗೋಧಲಿ ಹಾಕಿ ಅದರಲ್ಲಿ ಒಂದು ಬಾಲ ಯೇಸು ಕ್ರಿಸ್ತನ ಇಟ್ಟು ಆನಂದಿಸುವಂಥದ್ದು, ಸಂತೋಷ ಪಡುವಂಥದ್ದು ನೋಡ್ತೇವೆ. ಪ್ರಿಯರೇ, ಇನ್ನು ಕೆಲವರಾದ್ರೆ ಕ್ರಿಸ್ಮಸ್ ಬಂದ ಕೂಡಲೇ ಮನೆ ಮೇಲೆ ಒಂದು ಸ್ಟಾರ್ ಹಾಕೊಂಡು ಆ ಸ್ಟಾರ್ ನೋಡಿ ನಾವು ಸಂತೋಷ ಪಡ್ತಾ ಇದ್ದೇವೆ. ಪ್ರಿಯರೇ, ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಸಂತೋಷ ಪಡುವಂಥದ್ದನ್ನು ನೋಡ್ತೇವೆ. ಯಾಕಂದ್ರೆ ಅನೇಕ ಮತ್ತು ಕ್ರಿಸ್ಮಸ್ ಬಂದ ಸಮಯದಲ್ಲಿ ಕ್ರಿಸ್ಮಸ್ದಲ್ಲಿ ಕ್ಯಾರಸ್ಗೆ ಹೋಗುವಂಥದ್ದು, ಕ್ರಿಸ್ಮಸ್ ತಾತ ಅಂತ ಹೇಳಿ ಕ್ರಿಸ್ಮಸ್ ತಾತನೊಂದು ನಟನೆ ಮಾಡುವಂಥದ್ದು, ಈ ರೀತಿ ಒಂದೊಂದು ರಕರಕವಾದ ರೀತಿಯಲ್ಲಿ ದೇವರು ಹಬ್ಬ ಅಂತ ಹೇಳಿ, ಕ್ರಿಸ್ತ ಹುಟ್ಟಿದ ಹಬ್ಬ ಅಂತ ಹೇಳಿ, ಕ್ರಿಸ್ಮಸ್ ಹಬ್ಬ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಪ್ರಿಯರೇ, ಆದರೆ ಆಚರಿಸುವುದು ತಪ್ಪಲ್ಲ. ಆದರೆ ಕ್ರಿಸ್ತನು ಹೇಳಿದ ಹಾಗೆ ಕ್ರಿಸ್ತನು ಮುಖ್ಯವಾಗಿ ಈ ಲೋಕಕ್ಕೆ ರಕ್ಷಕನಾಗಿ ಯಾಕೆ ಹುಟ್ಟಿದ್ದಾರೆ, ರಕ್ಷಕನು ಹುಟ್ಟೋದಕ್ಕೆ ಕಾರಣ ಏನು ಅಂತ ಹೇಳಿ ಕ್ರಿಸ್ತನ ಕುರಿತು ನಾವು ಆಲೋಚನೆ ಮಾಡದೆ ನಮ್ಮ ಸಂತೋಷದಲ್ಲೇ ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ಕುರಿತು ನಾವು ಆಲೋಚನೆ ಮಾಡ್ತಿದ್ದೆ ಹೊರತು ಕ್ರಿಸ್ತನು ಯಾಕೆ ಹುಟ್ಟಿದ್ದಾನೆ, ಲೋಕ ರಕ್ಷಕನು ಯಾಕೆ ಹುಟ್ಟಿದ್ದಾನೆ, ರಕ್ಷಕನು ಅಂದ್ರೆ ಏನು ಅಂತ ಹೇಳಿ ಆ ಕ್ರಿಸ್ತನ ಕುರಿತು ನಾವು ಆಲೋಚನೆ ಮಾಡ್ತೇವೆ. ಪ್ರಿಯರೇ, ಯಾಕಂದ್ರೆ ಇದನ್ನ ನಾವು ಮಾತಾಡುವಂತಹ ಸಬ್ಜೆಕ್ಟ್ ಏನಂದ್ರೆ, ಸಮಸ್ತ ಜನರ ಪಾಪಗಳನ್ನು ತೊಳೆಯುವುದಕ್ಕೆ ರಕ್ಷಕನು ಹುಟ್ಟಿದ್ದಾನೆ ಅಂತ. ಅಂದ್ರೆ ಈ ಭೂಮಿ ಇರ್ತಕ್ಕಂಥ ಸರ್ವ ಮಾನವರು ಯಾರ ಮಕ್ಕಳು ಅಂದ್ರೆ, ಸಾಕ್ಷಾತ್ ದೇವರ ಮಕ್ಕಳು, ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರ ಮಕ್ಕಳು. ಪ್ರಿಯರೇ, ಈ ದೇವರ ಮಕ್ಕಳಾಗಿರುವಾಗ ಎಲ್ಲರೂ ಭೂಮಿ ಸರ್ವ ಮಾನವರು ದೇವರ ಮಕ್ಕಳಾಗಿರುವಾಗ
ಸರ್ವ ಮಾನವರು ಏನಾಗಿದ್ದಾರಂತೆ, ಎಲ್ಲರೂ ಪಾಪ ಮಾಡಿದಾರಂತೆ, ಎಲ್ಲರೂ ಪಾಪದಲ್ಲಿ ಇದ್ದಿದ್ದಾರಂತೆ. ಒಂದ್ಸಾರಿ ವಚನ ನೋಡಿ, ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಒಂದ್ಸಾರಿ ನೀವು ಕೂಡ ಬೈಬಲ್ ತೆಗೆದು ಸತ್ಯವೇದದಲ್ಲಿ ನೋಡಿ. ಏನು ಬರೆಯಲ್ಪಟ್ಟಿದೆ ನೋಡಿ, 23ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ ದೇವರ ವಾಕ್ಯ ಆಗ್ತದೆ ಪ್ರಿಯರೇ. ಅಂದಾಗ ಈ ವಚನ ನೋಡುವಾಗ ಭೂಮಿ ಇರ್ತಕ್ಕಂಥ ಸರ್ವ ಮಾನವರು ಸಮಸ್ತ ಜನರು ಏನಾಗಿದ್ದಾರೆ ಅಂದ್ರೆ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಕಾಣದೆ ಹೋಗಿದ್ದಾರೆ ಅಂತ ಪ್ರಿಯರೇ. ಅಂದ್ರೆ ಪಾಪ ಅಂದ್ರೆ ಏನಂದ್ರೆ ಸೃಷ್ಟಿಕರ್ತನಾಗಿರುವ ದೇವರನ್ನು ಅರಿಯದೇ ಇರ್ತಕ್ಕಂಥದ್ದೇ ಪಾಪ. ಪಾಪ ಅಂದರೆ ನಮಗೂ ಒಳ್ಳೆದಂತೂ ಗೊತ್ತಿದ್ದು ಕೂಡ ಅದನ್ನು ಮಾಡುವಂಥದ್ದೇ ಪಾಪ ಪ್ರಿಯರೇ. ಈ ರೀತಿಯಲ್ಲಿ ದೇವರನ್ನು ಅರಿಯದಿರ್ತಕ್ಕಂಥದ್ದೇ ಪಾಪ. ನಮಗೆ ಒಳ್ಳೆದೆಂದು ಗೊತ್ತಿದ್ದು ಮಾಡದೇ ಇರ್ತಕ್ಕಂಥದ್ದು ಕೂಡ ಪಾಪ ಪ್ರಿಯರೇ. ಅಂದ್ರೆ ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ರಕರಕವಾದ ರೀತಿಯಲ್ಲಿ ಅನೇಕರು ಪಾಪಕ್ಕೆ ಒಳಗಾಗಿ ಸೈತಾನನಿಗೆ ದಾಸತ್ವಕ್ಕೆ ಒಳಗಾಗಿ ಅನೇಕ ರಕರಕವಾದಂಥ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ, ದೇವರಿಗೆ ವ್ಯತಿರಿಕ್ತವಾಗಿ ಅನೇಕ ತಪ್ಪುಗಳನ್ನು, ಅನೇಕ ಪಾಪಗಳನ್ನು ಮಾಡಿ ನಾವು ಅಪಾಯದಲ್ಲಿ ಸಿಕ್ಕಿಕೊಂಡಿದ್ದೇವೆ ಪ್ರಿಯರೇ. ಅಂದರೆ ನಮಗೆ ಸತ್ತ ಕೂಡಲೇ ಸಿಗುವಂಥದ್ದು, ಪಾಪದಲ್ಲಿ ಸತ್ತಾಗ ನಮಗೆ ಶಾಶ್ವತವಾಗಿ ಸಿಗುವಂಥದ್ದು ನಿತ್ಯ ನರಕ ಪ್ರಿಯರೇ. ಶಾಶ್ವತವಾಗಿ ಸಿಗುವಂಥದ್ದು ನಿತ್ಯ ನರಕ. ಅಂದ್ರೆ ನಮಗೊಂದು ಅಪಾಯ ಇದೆ. ಯಾವಾಗ ಅಂದ್ರೆ ಸತ್ತ ಸೆಕೆಂಡದಲ್ಲಿ ನಮಗೆ ಸಿಗುವಂಥದ್ದೇನು ನರಕದಲ್ಲಿ. ಅಂದ್ರೆ ಪಾಪದಲ್ಲಿ ಇದ್ದುಕೊಂಡು ಪಾಪದಲ್ಲಿ ಸತ್ತಾಗ ನಮಗೆ ಸಿಗುವಂಥದ್ದು ಏನಂದ್ರೆ ನಿತ್ಯ ನರಕ. ಆ ನಿತ್ಯ ನರಕ ನಾವು ತಪ್ಪಿಸ್ಕೊಳ್ಬೇಕು ಅಂದ್ರೆ ಮಾರ್ಗ ಈ ಲೋಕದಲ್ಲಿ ನಾವು ಬದುಕಿದ್ದಾಗೆ ಸರಿಪಡಿಸ್ಕೊಂಡು ಕ್ರಿಸ್ತನ ಅದನ್ನು ನಡ್ಕೊಳ್ಬೇಕು. ಯಾಕಂದ್ರೆ ಭೂಮಿ ಇರ್ತಕ್ಕಂಥ ಸರ್ವ ಮಾನವರು, ಸರ್ವ ಜನಾಂಗದವರು, ಸಮಸ್ತ ಜನರು ಪಾಪ ಮಾಡಿದ್ದಾರೆ ಪ್ರಿಯರೇ. ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅದಕ್ಕೆ ಹೊಂದದ ಸಮಯದಲ್ಲಿ ಯೇಸು ಕ್ರಿಸ್ತನು ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದಾರಂತೆ. ಒಂದ್ಸಾರಿ ನೋಡಿ, ಲೂಕನ ಸುವಾರ್ತೆ ಸತ್ಯವೇದ ಗ್ರಂಥದ ನೋಡಿ ಒಂದ್ಸಾರಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 11 ಏನು ಬರೆಯಲ್ಪಟ್ಟಿದೆ ನೋಡಿ ಒಂದ್ಸಾರಿ. 2ನೇ ಅಧ್ಯಾಯ 11ನೇ ವಚನ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದ್ಸಾರಿ. ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಅಂತ ಹೇಳಿ ಒಬ್ಬ ದೇವದೂತ ಬಂದು ಶುಭ ಸಮಾಚಾರವನ್ನು ತಿಳಿಸ್ತದನ್ನು ಪ್ರಿಯರೇ. ರಕ್ಷಕನು ಹುಟ್ಟಿದ್ದಾನಂತೆ. ಯಾಕೆ ರಕ್ಷಕನು ಹುಟ್ಟಿದ್ದಾನೆ ಅಂದ್ರೆ ಭೂಮಿ ಇರ್ತಕ್ಕಂಥ ಸರ್ವ ಜನಾಂಗದವರು, ಸರ್ವ ಮಾನವರು, ಸರ್ವ ಜನರು ಪಾಪಕ್ಕೆ ಒಳಗಾಗಿ ಸೈತಾನ ಅಧಿಕಾರದಿದ್ದಾಗ ಅಪಾಯದಲ್ಲಿದ್ದಾರೆ ಪ್ರಿಯರೇ. ಅದಕ್ಕೆ ಏನ್ ಹೇಳ್ತಿದ್ರು ಅಂದ್ರೆ ರಕ್ಷಕನು ಹುಟ್ಟಿದಾನಂತೆ. ಯಾಕೆ ಅಂದ್ರೆ ಅನೇಕ ಜನರು ಪಾಪದಲ್ಲಿ ಇರೋದಕ್ಕೋಸ್ಕರ, ಆ ಪಾಪದಲ್ಲಿ ಬಿಡಿಸೋದಕ್ಕೋಸ್ಕರ ರಕ್ಷಕನು ಹುಟ್ಟಿದಂತೆ. ಹುಟ್ಟೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರೋದಕ್ಕಿಂತ ಹಿಂದುಗಡೆ ಎಲ್ಲಿದ್ದರು, ಯಾವ ಸ್ಥಾನದಲ್ಲಿದ್ದರು, ಎಲ್ಲಿಗೆ ಬರ್ತಾ ಇದ್ರು ನೋಡುವಾಗ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಶರೀರ ಆಕಾರವನ್ನು ಧರಿಸಿಕೊಂಡು ಬರೋದಕ್ಕಿಂತ ಹಿಂದುಗಡೆ ಎಲ್ಲಿದ್ದರು ಅಂತ ಹೇಳಿದ್ರೆ ತಂದೆಯಾದ ದೇವರ ಬಳಿಯಲ್ಲಿ ಪರಲೋಕದಲ್ಲಿದ್ದಂಥ ಯೇಸು ಪ್ರಭು ಭೂಮಿಗೆ ಬರ್ತದಂತೆ. ಯಾರು ಕಳಿಸ್ಕೊಡ್ತಿದಾರೆ ಅಂತ ಹೇಳಿ ನೋಡುವಾಗ ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸ್ಕೊಡ್ತದಂತೆ. ಒಂದ್ಸಾರಿ ವಚನ ನೋಡಿ, ಸತ್ಯವೇದ ಗ್ರಂಥದಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಯೇಸು ಪ್ರಭು ಭೂಲೋಕಕ್ಕೆ ಕಳಿಸ್ಕೊಡ್ತಿದಾರಂತೆ. ಒಂದ್ಸಾರಿ ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ ಗಲಾತ್ಯ 4ನೇ ಅಧ್ಯಾಯ 4ನೇ ವಚನ ಒಂದ್ಸಾರಿ ನೋಡಿ ಎಲ್ಲರೂ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಏನು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಅಂದರೆ ತಂದೆಯಾದ ಯೆಹೋವ ದೇವರು, ತಂದೆಯಾದ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳಿಸಿಕೊಡ್ತಿದ್ದಾರಂತ ಪ್ರಿಯರೇ. ಎಲ್ಲಿದ್ದರಂದ್ರೆ ತಂದೆಯಾದ ದೇವರ ಬಳಿಯಲ್ಲಿ ಇದ್ದಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಂದೆಯಾದ ದೇವರು ನಮ್ಮ ಪಾಪಗಳಿಂದ ಬಿಡಿಸೋದಕ್ಕೋಸ್ಕರ ಈ ಲೋಕ ಕಳಿಸ್ಕೊಡ್ತಾರಂತೆ. ಏನ ಕಳಿಸ್ಕೊಡ್ತಾರೆ ಅಂದ್ರೆ ಲೋಕ ರಕ್ಷಕನಾಗಿ ಕಳಿಸ್ಕೊಡ್ತಿದಾರಂತ ಪ್ರಿಯರೇ. ಇನ್ನೊಂದು ಸಾರಿ ನೋಡಿ, ಇನ್ನೊಂದು ವಚನ ನೋಡಿ, ಯೇಸು ಪ್ರಭುಗ ತನ್ನ ಮಗನಿಗೆ ತಂದೆಯಾದ ದೇವರು ಯಾವ ರೀತಿ ಕಳಿಸ್ಕೊಡ್ತಿದಾರೆ ಅಂತ ಹೇಳಿ ನೋಡುವಾಗ
ಇನ್ನೊಂದು ವಚನ ನೋಡಿ, ಯೋಹಾನ ಬರೆದ ಮೊದಲನೇ ಪತ್ರಿಕೆ ಯೋಹಾನನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. 4ನೇ ಅಧ್ಯಾಯ 14ನೇ ವಚನ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಅಂದ್ರೆ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಯೇಸು ಪ್ರಭುಗ ತಂದೆಯಾದ ದೇವರು, ಸರ್ವೇಶ್ವರನು, ಸೃಷ್ಟಿಕರ್ತನು, ಸರ್ವ ಜನರಿಗೆ ತಂದೆ ಇರುವ ದೇವರು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಈ ಲೋಕಕ್ಕೆ ಕಳಿಸ್ಕೊಡ್ತದಂತ ಪ್ರಿಯರೇ. ಯಾಕೆ ಕಳಿಸ್ಕೊಡ್ತದೆ ಅಂದ್ರೆ, ಸರ್ವ ಮಾನವ ರಕ್ಷಿಸುವುದಕ್ಕೆ. ಮೊಟ್ಟ ಮೊದಲಾಗಿ ಲೋಕ ರಕ್ಷಕನು ಅಂದರೆ ಆ ಹೆಸರಿಗಿರ್ತಕ್ಕಂಥ ಅರ್ಥ ಏನೆಂದರೆ, ರಕ್ಷಕನು ಅಂದರೆ ಪಾಪದಿಂದ ಕಾಪಾಡುವಾತನು, ರಕ್ಷಕನು ಅಂದರೆ ಪಾಪದಿಂದ ಬಿಡುಗಡೆ ಕೊಡುವವನು, ರಕ್ಷಕನು ಅಂದರೆ ಅಪಾಯದಿಂದ ತಪ್ಪಿಸುವಂತವನು ರಕ್ಷಕನಾಗ್ತಾನೆ ಪ್ರಿಯರೇ. ಯಾಕಂದ್ರೆ ಈ ರಕ್ಷಕನು ಅಂದಾಗ ಈ ಸಮಾಜದಲ್ಲಿ ನೋಡುವಾಗ, ನಾವು ಏನಾದ್ರೂ ಒಂದು ಈ ಸಮಾಜದಲ್ಲಿ ಒಂದು ರ್ಯಾಲಿ ತೆಗೆದಾಗ ನಮ್ಮ ಭದ್ರತೆಗೋಸ್ಕರ ಯಾರು ಬರ್ತಾರಂದ್ರೆ ರಕ್ಷಕರು, ಅಂದ್ರೆ ಪೊಲೀಸ್ ಅಸೆಂಬ್ಲಿ ಬಂದು ನಮಗೆ ಜೊತೆ ಇದ್ದುಕೊಂಡು ಯಾವ ಪ್ರಾಬ್ಲಮ್ ಬರಲ್ಲ ಹಾಗೆ ನಮ್ಮನ್ನು ನೋಡ್ಕೊಂಡು ನಡ್ಸ್ಕೊತದ ಪ್ರಿಯರೇ. ಯಾರು? ಪೊಲೀಸ್ ವ್ಯವಸ್ಥೆ. ಅದಕ್ಕೆ ಅವ್ರಿಗೆ ಏನಂತ ಪೊಲೀಸರಿಗೆ ಅಂದ್ರೆ ರಕ್ಷಕರು. ರಕ್ಷಕರ ಅರ್ಥ ಏನು ಅಂದ್ರೆ, ಒಂದು ಅಪಾಯದಿಂದ ಕಾಪಾಡುವಂಥವ್ರು, ಒಂದು ಅಪಾಯದಿಂದ ತಪ್ಪಿಸುವಂಥವ್ರು, ಆದ್ರಿಂದ ರಕ್ಷಣೆ ಕೊಡುವಂಥವ್ರು ಯಾರು ಅಂದ್ರೆ ಪೊಲೀಸರು ಲೋಕದಲ್ಲಿ. ಆದರೆ ಈ ಸಮಾಜವೆಲ್ಲ ಅಂದ್ರೆ ಕ್ರೈಸ್ತರಾದಂಥ ನಾವೆಲ್ಲರೂ ಕೂಡ ಈ ಪ್ರಪಂಚದಕ್ಕಂಥ ಸರ್ವ ಮಾನವರು ಎಲ್ಲಿದ್ದೀವಿ ಅಂದ್ರೆ ಒಂದು ಅಪಾಯದಲ್ಲಿ ಇದ್ದಿದ್ದೆವು. ಯಾವ ಅಪಾಯದಲ್ಲಿ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯರು ಪಾಪ ಎಂಬ ಒಂದು ಬಂಧನದಲ್ಲಿ, ಸೈತಾನನ ಅಧಿಕಾರದಲ್ಲಿ ಬಿದ್ದು ನಾವು ಪಾಪದಲ್ಲಿದ್ದೇವೆ ಪ್ರಿಯರೇ. ಆ ಪಾಪದಿಂದ ನಮಗೆ ಮುಂದಿನ ದಿನಗಳಲ್ಲಿ ನಷ್ಟ ಇದೆ, ಅಂದ್ರೆ ಶಾಶ್ವತದಂತ ಒಂದು ನರ್ಕ ಇದೆ. ಆ ನರ್ಕವನ್ನು ತಪ್ಪಿಸ್ಬೇಕಂದ್ರೆ ಲೋಕ ರಕ್ಷಕನು ಈ ಲೋಕಕ್ಕೆ ಬರಬೇಕಾಗಿತ್ತು ಪ್ರಿಯರೇ. ಯಾಕಂದ್ರೆ ಎಲ್ಲರೂ ಕೂಡ ಪಾಪ ಮಾಡಿ, ಎಲ್ಲರೂ ಕೂಡ ದೇವರಿಗೆ ವಿರೋಧವಾಗಿ ಬದುಕಿ, ಒಂದಿಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡಿ ದೇವರಿಂದ ಎಲ್ಲರೂ ದೂರ ಹೋಗಿದಂಥವ್ರು ಪ್ರಿಯರೇ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರಂತೆ. ಅಂದ್ರೆ ಭೂಮಿ ಇರ್ತಕ್ಕಂಥ ಸರ್ವಮಾನವರು ಕೂಡ ಪಾಪ ಮಾಡಿದ್ದಾರೆ. ಒಬ್ಬನು ಕುಡುಕನಾಗಿ, ಒಬ್ಬನು ಕಳ್ಳನಾಗಿ, ಒಬ್ಬನು ಕದಿಮನಾಗಿ, ಒಬ್ಬನು ವ್ಯಭಿಚಾರಿಯಾಗಿ, ಅಂದ್ರೆ ಒಬ್ಬೊಬ್ಬನ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ಜೀವಿಸಿ ಪಾಪದಿದ್ದಾರೆ ಪ್ರಿಯರೇ. ಪಾಪದಿಂದವರಿಗೆ ಸತ್ತ ನಂತರ ನರ್ಕ ಇದೆ ಪ್ರಿಯರೇ, ಅದು ಶಾಶ್ವತವಾದ ನರ್ಕ. ಆ ನರ್ಕಕ್ಕೆ ಹೋಗಬಾರಂತ ಹೇಳಿ ಯೇಸು ಪ್ರಭು ಆ ಲೋಕ ರಕ್ಷಕನಾಗಿ ಬಂದನು ಪ್ರಿಯರೇ. ಅಂದ್ರೆ ಯೇಸು ಕ್ರಿಸ್ತ ಯಾಕೆ ಬಂದಂದ್ರೆ, ರಕ್ಷಿಸುವುದಕ್ಕೋಸ್ಕರ, ಸರ್ವ ಮಾನವರನ್ನು ರಕ್ಷಿಸುವುದಕ್ಕೋಸ್ಕರ ರಕ್ಷಕನಾಗಿ ಈ ಲೋಕಕ್ಕೆ ಬಂದನು ಪ್ರಿಯರೇ. ಇದನ್ನು ತಿಳ್ಕೊಳ್ಳೋ ಪ್ರತಿಯೊಬ್ಬ ಕ್ರೈಸ್ತರು ನಾವು ತಿಳ್ಕೊಳ್ಬೇಕು. ಅಂದ್ರೆ ಯೇಸು ಕ್ರಿಸ್ತನು ಲೋಕಕ್ಕೆ ರಕ್ಷಕನಾಗಿ ಹುಟ್ಟಿದ್ದಾನೆ ಅಂದ ಕೂಡಲೇ ನಾವು ಒಂದು ಕ್ರಿಸ್ಮಸ್ ಕುರಿತಾಗಿ ನಾವು ಆಲೋಚನೆ ಮಾಡಬಾರ್ದು, ಒಂದು ಕ್ರಿಸ್ಮಸ್ ಟ್ರೀ ಕುರಿತಾಗಿ ನಾವು ಆಲೋಚನೆ ಮಾಡಬಾರ್ದು. ಒಂದು ಕ್ರಿಸ್ಮಸ್ ಹಬ್ಬ ಬಂದೆ ಅಂದ್ರೆ ಒಂದು ಕ್ರಿಸ್ಮಸ್ ತಾತ ಅಂತ ಹೇಳಿ ಅದನ್ನೇ ಆರಾಧಿಸುವಂಥದ್ದಲ್ಲ. ಈ ಪ್ರತಿಯೊಂದು ನಾವು ಈ ಶರೀರಕ್ಕೆ ಸಂಬಂಧವಂಥದ್ದು, ಈ ಲೋಕಕ್ಕೆ ಸಂಬಂಧಪಟ್ಟಂತ ಕುರಿತಾಗಿ ನಾವು ಆಲೋಚನೆ ಮಾಡದೆ, ನಿಜವಾಗ್ಲೂ ಯೇಸು ಕ್ರಿಸ್ತರು ಪರಲೋಕದಿಂದ ಭೂಲೋಕಕ್ಕೆ ಬರುವಂತ ಅವಶ್ಯಕತೆ ಏನಿತ್ತು, ಲೋಕ ರಕ್ಷಕನಾಗಿ ಬರುವಂತ ಅವಶ್ಯಕತೆ ಏನಿತ್ತು ಅಂದ್ರೆ, ಸರ್ವ ಮಾನವರು ಪಾಪ ಎಂಬಂತ ಬಂಧದ ಇದ್ದ ಪ್ರಿಯರೇ. ಆ ಪಾಪದಿಂದ ಬಚಾಚಿಸೋದಕ್ಕೋಸ್ಕರ, ಆ ಪಾಪದಿಂದ ಬಿಡುಗಡೆ ಕೊಡೋದಕ್ಕೋಸ್ಕರ, ನಿತ್ಯ ನರಕದಿಂದ ತಪ್ಪಿಸೋದಕ್ಕೋಸ್ಕರ ರಕ್ಷಕನಾಗಿ, ಒಬ್ಬ ರಕ್ಷಕನಾಗಿ ರಕ್ಷಿಸೋದಕ್ಕೋಸ್ಕರ ರಕ್ಷಕನಾಗಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಂತ ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಪ್ರಿಯರೇ. ಯಾಕಂದ್ರೆ ರಕ್ಷಕನು ಬಂದನು ಪ್ರಿಯರೇ. ಯಾಕಂದ್ರೆ ಪಾಪದಿಂದ ನಮ್ಮನ್ನು ತಪ್ಪಿಸಿ ಕಾಪಾಡೋದಕ್ಕೋಸ್ಕರ ರಕ್ಷಕನು ಈ ಲೋಕಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಎಲ್ಲರೂ ಪಾಪದಲ್ಲಿದ್ದ ಪ್ರಿಯರೇ. ಅದಕ್ಕೋಸ್ಕರ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದು ಎಲ್ಲಿ ಅಂದ್ರೆ ಯೋಹಾನ ಬರೆದ ಮೊದಲ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 14 ಬರೆಯಪಡಿ ಅಂದ್ರೆ, ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಅಂದರೆ ಯೇಸು ಕ್ರಿಸ್ತನು ಭೂಮಿ ಇರತಕ್ಕಂಥ ಸರ್ವ ಮಾನವರ ಪಾಪಗಳನ್ನು ತೊಳೆಯುವುದಕ್ಕೆ ಈ ಲೋಕಕ್ಕೆ ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ತಿಳಿಯಪಡಿಸಿದ್ದಾರೆ. ಅದನ್ನು ನಾವು ನಿಮಗೆ ಸಾಕ್ಷಿಯಾಗಿ ಸುವಾರ್ತೆ ಮೂಲಕ ತಿಳಿಸ್ತಾ ಇದ್ದೇವೆ ಅಂತ ಹೇಳಿ ಈ ವಾಕ್ಯದಲ್ಲಿ ಯೋಹಾನರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಗಾಗಿ ನಾವು ಆಲೋಚನೆ ಮಾಡಬೇಕೇನೆಂದ್ರೆ, ದೇವರು ನಮಗೋಸ್ಕರ ಬಂದಿದ್ದಾರೆ ಅಂತ ಹೇಳಿ ಯೇಸು ಕ್ರಿಸ್ತನು ನಾವು ಸ್ವಂತ ರಕ್ಷಕನಾಗಿ ನಮ್ಮ ಜೀವಿತಕ್ಕೆ ಸರ್ವಾಧಿಕಾರಿಯಾಗಿ
ಅಂಗೀಕಾರ ಮಾಡಿಕೊಳ್ಬೇಕು. ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪುಗಳನ್ನು ಇದನ್ನ ಬಿಟ್ಟು ಕೊಡ್ಬೇಕು. ಏನೆಂದರೆ ನಾವು ವ್ಯಭಿಚಾರಿಗಳಾಗಿದ್ದೇವಾ, ತಂದೆ ದೇವರೇ ಇನ್ನು ಮುಂದೆ ವ್ಯಭಿಚಾರ ಮಾಡೋದಿಲ್ಲ. ಕದಿಮರಾಗಿದ್ದೇವಾ, ಇನ್ನು ಮುಂದೆ ಕದಿಯುವಂತ ಕೆಲಸ ಮಾಡೋದಿಲ್ಲ. ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಏನಾಯ್ತು ಪಾಪಗಳು ಇರ್ತವೋ, ದೇವರಿಗೆ ಇಷ್ಟವಾಗಲಾರ್ದಂಥದ್ದು, ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದು ಗುಣಲಕ್ಷಣಗಳು ನಮ್ಮಲ್ಲಿ ಏನಾಯ್ತು ಇರ್ತವೋ ಅವೆಲ್ಲ ಒಪ್ಪಿಕೊಂಡು, ದೇವರೇ ನಾನು ಮಾಡಿದ ಇವೆಲ್ಲ ಕೂಡ ತಪ್ಪು, ಇವೆಲ್ಲ ನಾವೆಲ್ಲ ಮಾಡತಕ್ಕಂಥದ್ದು ಪಾಪ. ಈ ಪಾಪ ದೇವರೇ ಇನ್ನು ಮುಂದೆ ಬಿಟ್ಟುಕೊಟ್ಟು ಹೊಸಬನಾಗಿ ಈ ಕ್ರಿಸ್ಮಸ್ದಲ್ಲಿ ಹೊಸಬರಾಗಿ ನಾನು ಜೀವಿಸ್ತೇನೆ, ಕ್ರಿಸ್ತನನ್ನು ಧರಿಸ್ಕೊಳ್ತೇನೆ, ಕ್ರಿಸ್ತನ ಸ್ವಭಾವವನ್ನು ನಾನು ಸ್ವೀಕಾರ ಮಾಡ್ಕೊಳ್ತೇನೆ, ಕ್ರಿಸ್ತನ ಮಾರ್ಗದಲ್ಲಿ ನಾನು ನಡಿತೇನೆ. ಅದಕ್ಕೋಸ್ಕರ ದೇವರೇ ನಿತ್ಯ ನರಕದಿಂದ ನಮ್ಮನ್ನು ತಪ್ಪಿಸು, ನಮಗೆ ರಕ್ಷಣೆ ಕೊಡು ಅಂತ ಹೇಳಿ ನಾವು ಯಾರತ್ತು ಪಶ್ಚಾತ್ತಪಟ್ಟು ನಾವು ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತೇವೋ ಅವರಿಗೆ ರಕ್ಷಣೆ ಅಂತಕ್ಕಂಥದ್ದು ದೊರೆತದ್ದು ಪ್ರಿಯರೇ. ಆ ರಕ್ಷಣೆ ಅಂತಕ್ಕಂಥದ್ದು ಕೇವಲ ಯೇಸು ಕ್ರಿಸ್ತನ ಮೂಲಕನೇ ಸಿಗ್ತದೆ ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತನು ಲೋಕಕ್ಕೆ ಯಾವ ರೀತಿ ಬಂದ್ರೆ ರಕ್ಷಕನಾಗಿ ಬಂದಿದ್ದಾರೆ. ಸರ್ವ ಮಾನವರ ಪಾಪ ಹೊತ್ತುಕೊಳ್ಳೋದಕ್ಕೋಸ್ಕರ ರಕ್ಷಕನಾಗಿ ಬಂದಿರೋ ಅಂತ ಹೇಳಿ ಇನ್ನೊಂದು ವಚನ ನೋಡಿ. ಸರ್ವ ಮಾನವ ಪಾಪ ಹೊತ್ತುಕೊಳ್ಳೋದಕ್ಕೋಸ್ಕರ ಸರ್ವಲೋಕದ ಎಲ್ಲಾ ಜನರಿಗೋಸ್ಕರ ಯೇಸು ಕ್ರಿಸ್ತ ಬಂದಿರಂತೆ. ಒಂದ್ಸಾರಿ ಯೋಹಾನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ ಏನು ಬರೆಯಲ್ಪಟ್ಟಿದೆ ನೋಡಿ. 1ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಅಂತೇಳಿ ಯೋಹಾನರು ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಗೋ ಯಜ್ಞಕ್ಕೆ ನೇಮಿಸಿರುವಂತ ಕುರಿ, ತಂದೆಯಾದ ದೇವರು ಯಜ್ಞಕ್ಕೆ ನೇಮಿಸಿರುವ ಕುರಿ, ಸರ್ವ ಲೋಕದ ಪಾಪವನ್ನು ತೊಳೆಯೋದಕ್ಕೆ ಬರ್ತಕ್ಕಂಥ ಯೇಸು ಕ್ರಿಸ್ತ ಅಂತ ಹೇಳಿ ಪ್ರತಿಯೊಬ್ಬ ಕ್ರೈಸ್ತವರು, ಪ್ರತಿಯೊಬ್ಬ ಸಮಾಜದವರು, ಅಂದ್ರೆ ಪ್ರತಿಯೊಬ್ಬ ಜನಾಂಗದವರು ಕ್ರಿಸ್ತನ ತಿಳ್ಕೊಳ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತ ಬಂದಂತ ಉದ್ದೇಶ ಏನಂದ್ರೆ ಸರ್ವ ಮಾನವರ ಪಾಪಗಳನ್ನು ತೊಳೆಯೋದಕ್ಕೋಸ್ಕರ ಪರಲೋಕದಿಂದ ಭೂಲೋಕಕ್ಕೆ ರಕ್ಷಕನಾಗಿ ಬಂದಿದ್ದನು. ಅಂದ್ರೆ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ, ನಾವು ಅಪಾಯದಲ್ಲಿದ್ದೇವೆ, ನಾವು ಪಾಪದಲ್ಲಿದ್ದೇವೆ, ಅಂಧಕಾರದಲ್ಲಿದ್ದೇವೆ, ಅಂಧಕಾರದಿಂದ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಯಾಕೆ ಬಂದಂದ್ರೆ ರಕ್ಷಿಸೋದಕ್ಕೋಸ್ಕರ. ಏನ್ ಹೇಳ್ತಿದ್ರು ಯೋಹಾನರು ಅಂದ್ರೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿರುವ ಕುರಿ. ತಂದೆಯ ದೇವರು ಏನ್ ಮಾಡಿದ್ರಂತೆ, ಯೇಸು ಕ್ರಿಸ್ತರಿಗೆ ಯಜ್ಞದ ಕುರಿಯಾಗಿ ಸರ್ವ ಲೋಕದ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ನೇಮಿಸಿದರಂತೆ ನೋಡಿ. ಅಗೋ ಯಜ್ಞಕ್ಕೆ ದೇವರು ನೇಮಿಸಿರುವ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಲೋಕದ ಪಾಪ, ಸಮಸ್ತ ಜನರ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರ್ತಾ ಇದ್ದಾರಂತ ಪ್ರಿಯರೇ. ಅಂದ್ರೆ ಪ್ರತಿಯೊಬ್ಬರು ನಾವು ದಾರಿ ತಪ್ಪಿದವರು, ಪ್ರತಿಯೊಬ್ಬರು ಪಾಪದಲ್ಲಿ ಇರುವಂತವರು, ಪ್ರತಿಯೊಬ್ಬರು ಕ್ರಿಸ್ತನ ಮಾರ್ಗದಿಂದ ನಾವು ಬೇರೆ ಆಗಿ ಸೈತಾನಿಗೆ ಒಳಪಟ್ಟಂತವರು. ಅದಕ್ಕೋಸ್ಕರ ನಾವು ಪಾಪ ಇರೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದಾರಂತ ಹೇಳಿ ತಂದೆ ದೇವರು ಮತ್ತು ಯೋಹಾನರು ಸಾಕ್ಷಿ ಕೊಡ್ತಿದ್ರು ಪ್ರಿಯರೇ. ಇನ್ನೊಂದು ವಚನ ನೋಡಿಕೊಳ್ಳೋಣ. ಅದೇ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸರಿ ನೋಡಿ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುವವನು. ಯಾರು? ಯೇಸು ಕ್ರಿಸ್ತನು. ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನು ಬಂದಿರುವುದು ಕೇವಲ ಇಸ್ರಾಯೇಲ್ ಜನರಿಗೆ ಮಾತ್ರವಲ್ಲ, ಯೇಸು ಕ್ರಿಸ್ತನು ಲೋಕಿಗೆ ಬಂದಿದ್ದಾರೆ ಅಂದ್ರೆ ಕೇವಲ ಕ್ರೈಸ್ತರಿಗೆ ಅಲ್ಲ, ಭೂಮಿ ಇರ್ತಕ್ಕಂಥ ಸರ್ವ ಮಾನವರು, ಸಾಕ್ಷಾತ್ ಸೃಷ್ಟಿಕರ್ತನಾಗಿರುವ ದೇವರ ಮಕ್ಕಳು. ಅಂದ್ರೆ ಭೂಮಿ ಇರ್ತಕ್ಕಂಥ ಸರ್ವ ಮಾನವರು ದೇವರ ಮಕ್ಕಳಾಗಿರುವಾಗ ಎಲ್ಲರೂ ಇವರೇನಾಗಿದೆ ಅಂದ್ರೆ ದೇವರಿಗೆ ವಿರೋಧವಾಗಿ ಬದುಕಿ ದೇವರಿಂದ ದೂರ ಹೋದಾಗ ಆ ಎಲ್ಲರನ್ನು ಕಾಪಾಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಲೋಕಿಗೆ ಬಂದಿದ್ದಾರಂತೆ. ಯಾಕಂದ್ರೆ ನಮ್ಮ ಪಾಪಗಳು ಮಾತ್ರ ಕ್ಷಮಿಸುವುದಕ್ಕೋಸ್ಕರ ಅಲ್ಲ, ಖಾಲಿ ಕ್ರೈಸ್ತರಿಗೆ ಮಾತ್ರ ದೇವರಾಗಿಲ್ಲ ಯೇಸು ಕ್ರಿಸ್ತರು, ಸರ್ವ ಮಾನವರಿಗೆ ದೇವರು ಯೇಸು ಕ್ರಿಸ್ತರು. ಸರ್ವ ಮಾನವರನ್ನು ಪ್ರೀತಿಸಿ ಸರ್ವ ಮಾನವರ ಪಾಪವನ್ನು ತೊಳೆಯುವುದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಲೋಕಕ್ಕೆ ಲೋಕ ರಕ್ಷಕನಾಗಿ, ಪಾಪ ವಿಮೋಚಕನಾಗಿ ಈ ಲೋಕಕ್ಕೆ ಬಂದಿದ್ದಾರಂತೆ ಪ್ರಿಯರೇ. ಅದಕ್ಕೇನು ಹೇಳ್ತಿದ್ರು ಅಂದ್ರೆ ನಮ್ಮ ಪಾಪಗಳು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ತೊಳೆಯುವುದಕ್ಕೆ
ಬಂದಿದರಂತೆ. ಯೇಸು ಕ್ರಿಸ್ತರು ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು, ನಮ್ಮ ರೋಗಗಳನ್ನು ಹೊತ್ತುಕೊಂಡು ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪುಗಳಿಗೋಸ್ಕರ ಆತನು ಕಲ್ವರಿ ಸಿಲುವೆಯಲ್ಲಿ ತನ್ನ ರಕ್ತವಂತ ಸುರಿಸಿದನು ಪ್ರಿಯರೇ. ಯಾಕಂದ್ರೆ ಸರ್ವ ಮಾನವರಿಗೋಸ್ಕರ ನಮ್ಮ ತಲೆಗಳಿಂದ ಮಾಡಿರ್ತಕ್ಕಂಥ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಯೇಸು ಕ್ರಿಸ್ತನಿಗೆ ತಲೆಯ ಮೇಲೆ ಮುಳ್ಳಿನ ಕಿರೀಟ, ನಮ್ಮ ಕೈಗಳಿಂದ ನಮ್ಮ ಕಾಲುಗಳಿಂದ ದೇವರಿಗೆ ವಿರೋಧವಾಗಿ ಪಾಪಗಳನ್ನು ಮಾಡಿ ಅನೇಕ ಕೆಟ್ಟ ಅಭ್ಯಾಸಕ್ಕೆ ಒಳಪಟ್ಟು, ಕೆಟ್ಟ ಚಟಕ್ಕೆ ಒಳಪಟ್ಟು ಈ ಕೈಗಳಿಂದ ಎಷ್ಟೋ ಅನ್ಯಾಯಗಳು, ಮೋಸಗಳು, ಕೊಲ್ಲುವಂಥದ್ದು, ಅನೇಕ ರಕರಕವಾದಂಥ ರೀತಿಯಲ್ಲಿ ಹೋಗುವ ಸ್ಥಳಕ್ಕೆ ಹೋಗಿ ಈ ಕೈಗಳಿಂದ ಅನೇಕ ಪಾಪಗಳನ್ನು ಮಾಡಿದಾಗ ನಮ್ಮ ಮೇಲೆ ಬರುವಂತ ಶಿಕ್ಷೆಯನ್ನು ತಾನು ತೆಗೆದುಕೊಂಡು ಆ ಕಲ್ವರಿ ಶಿಲುವೆ ಮೇಲೆ ತನ್ನ ಕೈಗಳಲ್ಲಿ ಮಳೆಗಳು ಪ್ರಿಯರೇ. ಯಾಕಂದ್ರೆ ನಾವು ಮಾಡಿರೋ ತಪ್ಪುಗಳನ್ನು ಆತನು ಹೊತ್ತುಕೊಳ್ತದನು ಪ್ರಿಯರೇ. ಸರ್ವ ಲೋಕದ ಪಾಪಗಳನ್ನು ಯೇಸು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಳ್ತದನು ಪ್ರಿಯರೇ. ತಮ್ಮ ಹೃದಯದಲ್ಲಿ ಆಲೋಚನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕೆಟ್ಟ ಆಲೋಚನೆಗೋಸ್ಕರ ಆತನ ಹೃದಯದಲ್ಲಿ ಇಟ್ಟಿ ತಗೊಂಡು ತಿವಿದು ಆತನ ಹೃದಯ ಅಂತೂ ಚೂರು ಮಾಡಿದರು ಪ್ರಿಯರೇ. ಯಾಕೆಂದ್ರೆ ನಮ್ಮ ಹೃದಯ ಮಾಡಿರ್ತಕ್ಕಂಥ ಕೆಟ್ಟ ಕೆಟ್ಟ ಆಲೋಚನೆಗಳ ನಿಮಿತ್ತವಾಗಿ ತನ್ನ ರಕ್ತವೆಲ್ಲ ಸುರಿಸ್ತಾ ಇದ್ದಾರೆ ಪ್ರಿಯರೇ. ನಮ್ಮ ಶರೀರಗಳಿಂದ ಶರೀರ ಇಚ್ಛೆಗಳನ್ನು, ಕಾಮ ಕೋರಿಕೆಯನ್ನು, ಪಾಪವನ್ನು ವ್ಯಭಿಚಾರ ಮಾಡಿ ನಮ್ಮ ದೇಹದ ಸುಖವನ್ನು ಪೂರಿಸೋದಕ್ಕೋಸ್ಕರ, ಪಾಪ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತರು ತನ್ನ ಶರೀರ ಮೇಲೆ 39 ಕೊರಡೆ ಪೆಟ್ಟುಗಳು. ಯಾಕೆ ಅಂದ್ರೆ ನಾವು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ನಮಗೆ ಬರಬೇಕಾಗಿತ್ತು. ಆದರೆ ನಮಗೆ ಬರಬೇಕಾದಂಥ ಶಿಕ್ಷೆ, ನಮಗೆ ಬರಬೇಕಾದಂಥ ಆ ಶಿಕ್ಷೆಗೆ ತಾನು ಹೊತ್ತುಕೊಂಡು ತನ್ನ ಶರೀರ ಮೇಲೆ 39 ಕೊರಡೆ ಪೆಟ್ಟುಗಳು ತಿಂದು ತನ್ನ ಶರೀರವೆಲ್ಲ ಹರಿದುಕೊಂಡು ತನ್ನ ಶರೀರದಲ್ಲಿರ್ತಕ್ಕಂಥ ರಕ್ತವೆಲ್ಲ ನಮಗೋಸ್ಕರ ಸುರಿಸಿದರಂತೆ ಪ್ರಿಯರೇ. ಅಂದ್ರೆ ಪ್ರತಿಯೊಬ್ಬ ಮಾನವ ಕುಲಕ್ಕೆ, ಪ್ರತಿಯೊಬ್ಬ ಸಮಾಜಕ್ಕೆ, ಪ್ರತಿಯೊಬ್ಬ ಮನುಷ್ಯನಿಗೆ ಯೇಸು ಕ್ರಿಸ್ತ ಮಾಡಿದಂದ್ರೆ ರಕ್ತ ಸುರಿಸಿದ ಪ್ರಿಯರೇ. ಆ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಎಲ್ಲ ಲೋಕದ ಪಾಪಗಳು ತೊಳೆಯಲ್ಪಡ್ತದೆ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತನು ಲೋಕಕ್ಕೆ ಒಂದು ಕುರಿಮರಿಯಾಗಿ ನಮಗೋಸ್ಕರ ಯಜ್ಞವಾಗಿದ್ದಾನಂತೆ. ಏನ್ ಹೇಳ್ತಿದ್ರು ಅಂದ್ರೆ ಸಮಸ್ತ ಲೋಕದ ಪಾಪಗಳನ್ನು ಹೊತ್ತುಕೊಂಡು ತನ್ನನ್ನು ತಾನೇ ಬಲಿಯಾಗಿದ್ದರು. ಯಾಕಂದ್ರೆ ನಮ್ಮನ್ನು ಪಾಪದಿಂದ ವಿಮುಕ್ತಿ ಕೊಡೋದಕ್ಕೋಸ್ಕರ, ಪಾಪದಿಂದ ಬಿಡಿಸೋದಕ್ಕೋಸ್ಕರ, ನಿತ್ಯ ನರಕದಿಂದ ತಪ್ಪಿಸೋದಕ್ಕೋಸ್ಕರ, ನಿತ್ಯ ಶಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ, ನಿತ್ಯ ಸೈತಾನನ ಕೈಯಲ್ಲಿ ಬಂಧನದಲ್ಲಿ ದಾಸೋದನ್ನು ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಕಲ್ವರಿ ಶಿಲುವೆ ಮೇಲೆ ನಮಗೋಸ್ಕರ ರಕ್ತವಂತೂ ಸುರಿಸಿ ಪ್ರಾಣ ಕೊಟ್ಟು ತಿರುಗಿ ನಮಗೋಸ್ಕರ ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತ ದೇವರು ನಮಗೋಸ್ಕರ ಪ್ರಿಯರೇ. ಆತನು ಮಹಾಪರಿಶುದ್ಧರಿರತಕ್ಕಂಥ ಯೇಸು ಕ್ರಿಸ್ತನು, ಆತನು ಸರ್ವವನ್ನು ಸೃಷ್ಟಿಕರ್ತ ಯೇಸು ಕ್ರಿಸ್ತನು ನಮಗೋಸ್ಕರ ಲೋಕ ರಕ್ಷಕನಾಗಿ, ನಮ್ಮ ಪಾಪ ತೊಳೆದಕ್ಕೋಸ್ಕರ ರಕ್ಷಕನಾಗಿ ಈ ಲೋಕಕ್ಕೆ ಜನಿಸಿದರಂತ ಪ್ರಿಯರೇ. ಈ ರೀತಿಯಾಗಿ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಕ್ರಿಸ್ತನನ್ನು ಕುರಿತು ದೇವರನ್ನು ಚೆನ್ನಾಗಿ ನಾವು ಆಲೋಚನೆ ಮಾಡಿಕೊಂಡು ತಿಳಿದುಕೊಳ್ಬೇಕು ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತನ ಮಾತುಗಳೇ ನಮ್ಮನ್ನು ರಕ್ಷಿಸುವಂತದ್ದಾಗಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ನಾವೆಲ್ಲರೂ ಕೂಡ ಸ್ವಂತ ರಕ್ಷಕನಾಗಿ ನಮ್ಮ ಜೀವಿತಕ್ಕೆ ಸರ್ವಾಧಿಕಾರಿಯಾಗಿ ಅಂಗೀಕರಿಸುವಾಗ, ಆತನನ್ನು ಸ್ವೀಕಾರ ಮಾಡಿಕೊಳ್ಳುವಾಗ, ಆತನನ್ನು ಒಪ್ಪಿಕೊಳ್ಳುವಾಗ ನಮಗೆ ಪಾಪಕ ಕ್ಷಮಾಪಣೆ ಇದೆ ಪ್ರಿಯರೇ. ನಿತ್ಯ ನರಕದಿಂದ ಬಿಡುಗಡೆ ಇದೆ ಪ್ರಿಯರೇ. ನಮಗೆ ನಿತ್ಯ ಲೋಕ ಕೊಡಬೇಕಂತೇಳಿ ಯೇಸು ಕ್ರಿಸ್ತರು ಪರಲೋಕದಿಂದ ಭೂಲೋಕಕ್ಕೆ ರಕ್ಷಕನಾಗಿ ಸರ್ವ ಮಾನವರಿಗೆ, ಸರ್ವ ಜನಾಂಗದವರಿಗೆ, ಸಮಸ್ತ ಜನರಿಗೆ ರಕ್ಷಣೆಯನ್ನು ಕಲ್ಪಿಸಿಕೊಡ್ಬೇಕಂತೇಳಿ ಯೇಸು ಕ್ರಿಸ್ತರು ಪರಲೋಕದಿಂದ ಭೂಲೋಕಕ್ಕೆ ಬಂದಿದ್ದರು ಪ್ರಿಯರೇ. ಆದರೆ ಯೇಸು ಕ್ರಿಸ್ತನು ಎಲ್ಲರೂ ಸ್ವೀಕಾರ ಮಾಡಿಕೊಳ್ಬೇಕು. ಈ ಸುವಾರ್ತೆ ಕೇಳುವಂತೆ ಪ್ರತಿಯೊಬ್ಬರು ಆಲೋಚನೆ ಮಾಡಿ ತಿಳಿದುಕೊಳ್ಬೇಕು. ಯಾಕಂದ್ರೆ ಒಂದು ಅನ್ಯ ಸ್ತ್ರೀ ಅಂದ್ರೆ ಯೇಸು ಕ್ರಿಸ್ತನು ಕೇಳಿದ ಕೂಡಲೇ, ಯೇಸು ಕ್ರಿಸ್ತನ ಮಾತನ್ನು ಕೇಳಿದ ಕೂಡಲೇ ಅನೇಕರಿಗೆ ಆ ಸುವಾರ್ತೆ ಪ್ರಕಟಿಸಿದಾಗ ಅಲ್ಲಿರ್ತಕ್ಕಂಥ ಎಲ್ಲಾ ಜನರು ನಂಬಿ ಈತನೇ ಲೋಕ ರಕ್ಷಕನಂತ ಸ್ವೀಕಾರ ಮಾಡಿಕೊಂಡಿದ್ದಾರೆ ಪ್ರಿಯ. ಒಂದ್ಸರಿ ವಚನ ನೋಡಿ, ಯೋಹಾನನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 41ನೇ ವಚನದಲ್ಲಿ ನೋಡಿ ಒಂದ್ಸಾರಿ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 41ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರಿ ಕೇಳಿ ಈತನು ಲೋಕ ರಕ್ಷಕನೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಅಂದ್ರೆ ಏನ್ ತಿಳ್ಕೊತಂದ್ರೆ ಸಮರ್ಯದಲ್ಲಿರ್ತಕ್ಕಂಥ ಎಲ್ಲಾ ಜನರು, ಅನ್ಯರು
ಕ್ರಿಸ್ತನನ್ನು ಅರಿಯದಿರತಕ್ಕಂಥ ಜನರು ಸಮರದ. ಆದರೆ ಸಮರ ಸ್ತ್ರೀ ಹೋಗಿ ಎಲ್ಲಿ ಒಬ್ಬ ಮೆಸ್ಸಿಯನ್ನು ಬಂದಿದ್ದಾನೆ, ಒಬ್ಬ ಪಾಪ ವಿಮೋಚಕನು ಬಂದಿದ್ದಾನೆ, ಆತನೇ ಪ್ರವಾದಿ, ಆತನೇ ನಮ್ಮೆಲ್ಲರನ್ನು ಪಾಪವನ್ನು ಬಿಡಿಸುವಂತ ಕ್ರಿಸ್ತನು, ಮೆಸ್ಸಿಯನು, ರಕ್ಷಕನು ಬಂದಿದ್ದಾನೆ, ನೀವೆಲ್ಲರೂ ಬನ್ನಿ ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಅಂತ ಹೇಳಿ ಸಮರ ಹೊರ ಹೋಗಿ ಆ ಸ್ತ್ರೀ ಸುವಾರ್ತೆ ಮಾಡಿದಾಗ, ಕ್ರಿಸ್ತನ ಕುರಿತು ಹೇಳಿದಾಗ ಅನೇಕ ಜನರು ಯೇಸು ಕ್ರಿಸ್ತನ ಬಳಿಗೆ ಬಂದು ಯೇಸು ಕ್ರಿಸ್ತನು ಅಂತ ಪ್ರತಿಯೊಂದು ಮಾತು ಕೇಳಿ ಅನೇಕರು ಗ್ರಹಿಸಿಕೊಂಡಿದ್ದಾರೆ. ಏನಂತ ಗ್ರಹಿಸಿಕೊಂಡಿದ್ದಾರೆ? ಈತನು ನಿಜವಾದ ದೇವರು, ಯೇಸು ಕ್ರಿಸ್ತನ ಲೋಕ ರಕ್ಷಕನು, ಯೇಸು ಕ್ರಿಸ್ತನ ದೇವರು, ಈತನೇ ಪಾಪ ವಿಮೋಚಕನು, ಈತನಿಂದ ನಮಗೆ ಪಾಪ ಕ್ಷಮಾಪಣೆ ಇದೆ, ಈತನ ಮೂಲಕ ನಮಗೆ ನಿತ್ಯ ಲೋಕ ಸಿಗುತ್ತದೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸಮರದಲ್ಲಿರ್ತಕ್ಕಂಥ ಅನೇಕರು ಕ್ರಿಸ್ತನ ನಂಬಿದರಂತೆ. ಹೆಂಗ್ ನಂಬಿದಾರಂದ್ರೆ ಹೇಳ್ತಾ ಇದಾರೆ ಅವರು, ಸ್ತ್ರೀಯ ಮಾತು ಕೇಳಿ ನಂಬ್ತಲ್ಲ, ನಾವು ಕಣ್ಣಾರೆ ಯೇಸು ಕ್ರಿಸ್ತನ ನೋಡಿದ್ದೆವು, ಅದನ್ನ ಮಾತು ಕೇಳಿ ತಿಳಿದುಕೊಂಡಿದ್ದೆವು. ಏನು ತಿಳಿದುಕೊಂಡ್ರೆ ಈತನೇ ಲೋಕ ರಕ್ಷಕನು ಅಂತ ತಿಳಿದುಕೊಂಡಿದ್ದಾರೆ. ಇನ್ನೊಂದು ಸರಿ ನೋಡಿ ವಚನ ಹೆಂಗಿದೆ, ಯೋಹಾನವರ ಸುವಾರ್ತೆ 4ನೇ ಅಧ್ಯಾಯ 41 ವಚನ ಮತ್ತೊಂದು ಸರಿ ನೋಡಿ. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿದರು. ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕ ರಕ್ಷಕನು ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಈತನೇ ಲೋಕ ರಕ್ಷಕನು, ಈತನ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಅಂತ ಹೇಳಿ ತಿಳಿದುಕೊಂಡಿದ್ದರಂತ ಪ್ರಿಯರೇ. ಅದಕ್ಕೋಸ್ಕರ ಈ ದಿನದಲ್ಲಿ ಕ್ರೈಸ್ತರು ಎಂದು ಕರೆಯಲ್ಪಡ್ತಕ್ಕಂಥ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನು ಲೋಕಕ್ಕೆ ಜನಿಸಿದ್ದಾರೆ, ಹುಟ್ಟಿದ್ದಾರೆ ಕೂಡ ನಾವು ಕ್ರಿಸ್ಮಸ್ ಕುರಿತು ಆಲೋಚನೆ ಮಾಡದೆ, ನಾವೊಂದು ಗೋಧಲಿ ಹಾಕೋದ್ರಲ್ಲಿ ಸಂತೋಷ ಪಡದೆ, ಒಂದು ಕ್ರಿಸ್ಮಸ್ ಟ್ರೀ ಹಚ್ಚಿಕೊಂಡು ಆನಂದಿಸದ ಹಾಗೆ, ಒಂದು ಮೈಗೊಂದು ಸ್ಟಾರ್ ಹಾಕೊಂಡು ಸಂತೋಷ ಪಡದ ಹಾಗೆ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶ ಏನು, ಯೇಸು ಪ್ರಭು ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ಯಾಕೆ ಬಂದಿದ್ದಾರೆ ಅಂತೇಳಿ ಕ್ರಿಸ್ತನ ಕುರಿತು ಅರ್ಥ ಮಾಡಿಕೊಂಡು, ಆತನು ಮೆಸ್ಸಿಯನು, ರಕ್ಷಕನು, ನಮ್ಮನ್ನು ಪಾಪದ ಬಿಡಿಸುವುದಕ್ಕೆ ಬಂದಂತ ವಿಮೋಚಕನು ಅಂತೇಳಿ ಮುಖ್ಯವಾದಂಥ ಉದ್ದೇಶ ತಿಳಿದುಕೊಂಡು ನಾವು ದೇವರಲ್ಲಿ ಆನಂದವಾಗಿ ದೇವರನ್ನು ಕುರಿತು ದೇವರ ವಾಕ್ಯವನ್ನು ಕಲಿತುಕೊಂಡು ಕ್ರಿಸ್ತನು ಹೇಳುವಂತ ಮಾರ್ಗದಲ್ಲಿ ನಡೆಯುವಾಗ ಕ್ರಿಸ್ತನಿಗೆ ಕೂಡ ಸಂತೋಷ ಆಗ್ತದೆ ಪ್ರಿಯರೇ. ಅದಕ್ಕೋಸ್ಕರ ಈ ದಿನ ನಾವೆಲ್ಲರೂ ಕೂಡ ಏನಂದ್ರೆ ಯೇಸು ಕ್ರಿಸ್ತ ಬಂದ ಉದ್ದೇಶ ತಿಳಿದುಕೊಂಡು ಆತನು 2ನೇ ಸಾರಿ ಬರುವಂತ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನು 2ನೇ ಸಾರಿ ಬಂದಾಗ ನಾವೆಲ್ಲರೂ ಕೂಡ ನಿತ್ಯ ಲೋಕವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ತಮ್ಮನ್ನು ತಾವು ಪರಿಶೋಧನೆ ಮಾಡಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಾದರೆ ನಮ್ಮ ಎಲ್ಲರಿಗೆ ಯೇಸು ಕ್ರಿಸ್ತನು ನಿತ್ಯ ಜೀವವನ್ನು, ನಿತ್ಯ ಲೋಕವನ್ನು, ಶಾಶ್ವತವಾದ ಪರಲೋಕವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದನು ಪ್ರಿಯರೇ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನಿಮಗೆ ಈ ಪರಲೋಕ ಬೇಕಾ, ನಿತ್ಯವಾಗಿರುವಂತ ಪರಲೋಕ ಬೇಕಾ, ಅಥವಾ ನಿತ್ಯವಾದಂತ ನರಕ ಬೇಕಾ ಅಂದ್ರೆ ಈ ಕ್ರಿಸ್ಮಸ್ ಹಬ್ಬವನ್ನು ಕುರಿತಾಗಿ ಆಲೋಚನೆ ಮಾಡಿಕೊಂಡು ಈ ಲೋಕದ ವ್ಯವಹಾರಗಳನ್ನು ಕುರಿತು, ಈ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯವನ್ನು ಕುರಿತು ಅದರ ಸಂತೋಷ ಪಡ್ತೀರಾ ಅಥವಾ ಕ್ರಿಸ್ತನಲ್ಲಿ ಸಂತೋಷ ಪಡ್ತೀರಾ? ಕ್ರಿಸ್ತನಲ್ಲಿ ನಿಜವಾದ ಒಂದು ಕ್ರಿಸ್ತನು ಯಾಕೆ ಹುಟ್ಟಿದಂತ ತಿಳಿದುಕೊಂಡು ಅದರಲ್ಲಿ ಆನಂದಿಸುವುದಾದರೆ ನಿಮಗೆ ಶಾಶ್ವತವಾದ ಪರಲೋಕವನ್ನು ಕೊಡ್ಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಒಂದು ವೇಳೆ ನೀವು ಈ ಲೋಕದ ಸಂಬಂಧಪಟ್ಟು ಜೀವಿಸುವುದಾದರೆ ನಿಮಗೆ ಶಾಶ್ವತವಾದಂತ ನರಕ ಇದೆ ಪ್ರಿಯರೇ. ಒಂದು ವೇಳೆ ಕ್ರಿಸ್ತನಾದರೂ ಬದುಕಿದರೆ ನಿಮಗೆ ಶಾಶ್ವತ ಪರಲೋಕ ಇದೆ. ಅದರಲ್ಲಿ ನಿಮಗೆ ಯಾವುದು ಬೇಕಂತ ಹೇಳಿ ಈ ದಿನ ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಂಡು ಸತ್ಯವನ್ನು ತಿಳಿದುಕೊಂಡು ಸತ್ಯದಲ್ಲಿ ಕ್ರಿಸ್ತನ ನಡೆಯುವುದಾದರೆ ದೇವರು ನಿಮಗೆ ನಿತ್ಯ ಜೀವನ ಕೊಡುವುದಕ್ಕೆ ಸಿದ್ಧನಾಗಿದ್ದನು ಪ್ರಿಯರೇ. ಅದಕ್ಕೆ ಈ ಚಿಕ್ಕ ಸಂದೇಶವನ್ನು ಕೊಡ್ತಾ ಈ ಸಂದೇಶವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವವನ್ನು ಪರಿಪಾಲನೆ ಮಾಡುವಂತ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರವನ್ನು ಸಮರ್ಪಿಸುತ್ತೇನೆ. ತಂದೆಯಾಗಿರುವ ದೇವರೇ, ಇಲ್ಲಿವರೆಗೂ ಪ್ರಭು ನಿಮ್ಮ ಅಮೂಲ್ಯವಾದಂಥ ಮಾತುಗಳು, ಶ್ರೇಷ್ಠವಾದಂಥ ಮಾತುಗಳು, ಜೀವಳ ಮಾತುಗಳನ್ನು ತಿಳಿಸಿದ್ದೇನೆ ತಂದೆಗಿರುವ ದೇವರೇ. ನಾವೆಲ್ಲರೂ ಕೂಡ ನಿಜವಾದ ಕ್ರಿಸ್ಮಸ್ ಯಾವುದು, ನಾವು ಯಾವ ರೀತಿಯಲ್ಲಿ ಆಚರಿಸಬೇಕು, ಏನು ಆಚರಿಸಿದ್ರು ನೀನು ಸಂತೋಷ ಪಡುತ್ತಿ, ನೀನು ಈ ಲೋಕಕ್ಕೆ ರಕ್ಷಕನಾಗಿ ಯಾಕೆ ಜನಿಸಿದ್ದೆ ನಿಮ್ಮನ್ನು ಪರಮಾತ್ಮನ ತಿಳಿದುಕೊಂಡು ನಿಮ್ಮನ್ನು ಅರ್ಥ ಮಾಡಿಕೊಂಡು ಸತ್ಯವನ್ನು ತಿಳಿದುಕೊಂಡು ಸತ್ಯದಲ್ಲಿ ಜೀವಿಸುವುದಾದರೆ ನಮಗೆ ನಿತ್ಯ ಲೋಕವನ್ನು ಕೊಡ್ತಿ ಅಂತ ನಂಬಿ ಅಯ್ಯ ಎಲ್ಲರೂ ಪ್ರಭು ನಿನ್ನ ಮಾರ್ಗದಲ್ಲಿ ನಾವು ಜೀವಿಸೋಕೆ ಇಷ್ಟಪಡ್ತಿದ್ದು ಕರ್ತನೆ. ಅದಕ್ಕೋಸ್ಕರ ನಿಮ್ಮೆಲ್ಲರನ್ನು ಪ್ರತಿಷ್ಠೆಪಡಿಸ್ರಿ, ಸತ್ಯದಲ್ಲಿ ಸ್ಥಿರಪಡಿಸ್ರಿ. ನಾವೆಲ್ಲರೂ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ನಾವೆಲ್ಲರೂ ತವಕಪಟ್ಟು ನೀವಿರುವಂತ ಮಹಾಪರಲೋಕವನ್ನು ಪಡೆದುಕೊಳ್ಳಬೇಕಂತ ಹೇಳಿ ಈ ಚಿಕ್ಕ ಪ್ರಾರ್ಥನೆ ಪ್ರಭು ನಿಮ್ಮ ಹತ್ರ ಪ್ರಾರ್ಥಿಸ್ತಾ ತಂದು ಎಲ್ಲರನ್ನೂ ನಿನ್ನ ಆಶೀರ್ವಾದ ಮಾಡು. ಇಲ್ಲಿವರೆಗೂ ನಿನ್ನ ಮಕ್ಕಳು ಜಾಗೃತಿ ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ.
ಒಳ್ಳೆ ಆಲೋಚನೆ ಮಾಡಿ ತಿಳ್ಕೊಂಡು ನಿಮ್ಮ ಮಾರ್ಗದಲ್ಲಿ ಜೀವನ ಮಾಡ್ಲಿಕ್ಕಾಗುವಂತೆ ಕೃಪೆ ತೋರಿಸ್ತೀರಿ ಅಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದತ್ರ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ನಿಮ್ಮೆಲ್ಲ